ಅಹೇ ಪ್ರಾಣಕಾಂತ, ಅಹೇ ಪ್ರಾಣಕಾಂತೆ, ಈ ಸಮಯದಲ್ಲಿ ಬಂದ ಕಾರಣವೇನು? ಅಂತ ಕಾರಣವಿರುವುದು, ಅದಕ್ಕಾಗಿ ಬಂದಿರುವೆನು. ಅದೇನು ಚಂದ ಹಾಗೆ ಕಾಂತ ಕಾಂತೆ, ಸುಂದರಿ, ನಿನ್ನನ್ನು ನಂಬಬಹುದೇ? ಹೌದು ಸುಂದರಿ. ಮಾತು ನಡೆಸಿರಿಯಾ? ನೀನು ಮೊದಲು ಹೇಳು ಸುಂದರಿ. ಕೊಟ್ಟ ಮಾತನ್ನು ತಪ್ಪಲಾರಿಯ? ನೀನು ಹೇಳಿದ ಮೇಲೆ ನಾನು ಕೇಳುವರು ಸುಂದರಿ. ಹೇಳುವಿನ ಕೇಳು. ಚೆನ್ನಾಗಿ ಹೇಳು. ಹೇಳುವಿನ ಕೇಳು. ಹೇಳು. ಆಲಿಸು ಪ್ರಿಯ ಓ ಮನದಿನಿಯ, ಆಲಿಸು ಪ್ರಿಯ ಓ ಮನದಿನಿಯ, ನಿನ್ನ ಪ್ರೀತಿಯ ಸತಿಯ ನುಡಿಯ, ನಿನ್ನ ಪ್ರೀತಿಯ ಸತಿಯ ನುಡಿಯ, ಆಲಿಸು ಪ್ರಿಯ ಓ ಮನದಿನಿಯ. ಹೊರಳಕ್ಕೆ ಸಗನ ಮಾಯನು ಕರೆದನ, ಹೊರಳಕ್ಕೆ ಸಗನ ಮಾಯನು ಕರೆದನ, ಎಮ್ಮೆಯ ಮಾನವ ರಕ್ಷಿಸೋನೇನ. ನೀನೆಂತ ಗಂಡ? ಸುಂದರಿ, ನೀನೆಂತ ಗಂಡ? ಸುಂದರಿ, ನಾನೊಬ್ಬನೇ ಗಂಡನಲ್ಲಿ ಹೇಗೆ? ಹೊರಳಕ್ಕೆ ಸಗನ ಮಾಯನು ಕರೆದನ, ಅವನನ್ನು ಕೊಲ್ಲು ಬರಬೇನೇನ. ಆಲಿಸು ಪ್ರಿಯ ಮನದಿನಿಯ, ಆಲಿಸು ಪ್ರಿಯ ಓ ಮನದಿನಿಯ, ಓ ಮನದಿನಿಯ, ಓ ಮನದಿನಿಯ. ಕಾಂತ, ಕಾಂತೆ, ಆ ಮೂಢನಾದ ಕೀಚಕನು ನನ್ನನ್ನು ಬಾಬಾ ಎಂದು ಕರೆದ. ಇದಕ್ಕೆ ನಾನೇನು ಮಾಡಲು ಸುಂದರಿ? ನೀನು ನನ್ನ ಪ್ರೀತಿಯ ಗಂಡನಲ್ಲವೇ? ಇಲ್ಲಂದವರು ಯಾರು ಸುಂದರಿ? ನನ್ನ ಪ್ರೇಮದ ಪ್ರಿಯನಲ್ಲವೇ? ಹೌದು ಸುಂದರಿ. ಅದಕ್ಕಾಗಿ ನಿನ್ನ ಬಳಿಗೆ ಬಂದಿರುವೆನು. ಈ ಸಮಯದಲ್ಲಿ ನಾನೇನು ಮಾಡಲು ಸುಂದರಿ? ಹೇಗಾದರೂ ಮಾಡಿ ನನ್ನ ಕಷ್ಟವನ್ನು ನೀನೇ ಪರಿಹರಿಸು ಕಾಂತ ಗುಣವಂತ. ಅಹೇ ಕಾಂತೆ, ಈ ಸಂಗತಿ ಎನ್ನ ಮುಂದೆ ಹೇಳಬೇಡ. ಏನಾದರೆ ಒಂದು ಆಪತ್ತು ಬಂದರೆ ನನ್ನನ್ನು ಬಂದು ಕಾಡಿವೆ. ನಿನಗೆ ನಾನೊಬ್ಬನೇ ಗಂಡನೇ ಹೇಗೆ? ಇನ್ನು ಉಳಿದವರು ನಾಲ್ವರು ಗಂಡನಲ್ಲವೇ? ಮದಹಂದನಾದ ಕೀಚಕನೆಂಬ ಕೊಲ್ಲಲಿಕ್ಕೆ ಯಾರ್ಯಾರು ಬರಟ್ಟರೆ ಹೇಗೆ? ಹಿಂದಕ್ಕೆ ಕೌರವನ ಹರಿಗನ ಮನೆಯಲ್ಲಿ ಹಕ್ಕಿನಚ್ಚಿದ ಕಾಲದಲ್ಲೇ ಸಾಯಬೇಕಾಗಿತ್ತು. ಕಾಲುಗಳೆಂಬ ಕಟ್ಟಿ ಕಾರುಮಣ್ಣು ಕಡಿಗಿದ ಕಾಲದಲ್ಲಿ ಉಳಿದಿದ್ದು ಬಹಳ ಕಷ್ಟ. ಗೌರವನ ಕಜ್ಜಾಯವನ್ನ ತಿಳಿಸಿದಾಗಲೇ ಸಾಯಬೇಕಾಗಿತ್ತು. ಕಷ್ಟಗಳು ಬಂದರೆ ಆ ಮುರುಡದೇವನಾದ ಪರಮೇಶ್ವರನ ಭಯದಿಂದ ಉಳಿದು ಬಂದನು. ಆದರೆ ನೀನು ಕೌರವನಂತ ಎನ್ನಂ ಕೊಲ್ಲಿಸಬೇಕೆಂದು ಇಷ್ಟ ನಿನ್ನಲ್ಲಿ ಇದ್ದಂತೆ ತೋರುತ್ತದೆ. ದೇವರ ಗತಿಯಿಂದ ಪರ ಸೇವೆಯನ್ನು ಮಾಡಿ ಕಾಲವೆಂಬ ಕಳೆಯುತ್ತಿರುವಾಗ ಕೀಚಕನೆಂಬ ಕೊಳ್ಳಿ ಬಂಧನವನ್ನು ಬಿಡಿಸಂದರೆ ನಾನು ಏನು ಹೇಳಲಿ? ಧರ್ಮಜ ಮೂಡಲ ನಕಲ ಸಾಧೇವತೆಗಳು ಅಕ್ರಮದಿಂದ ಗದೆಯನ್ನು ಕೊಡಬಾರದೆಂದು ಹೇಳಿದರು. ಆದರೆ ಗದೆಯನ್ನು ಕೈಯಲ್ಲಿದ್ದರೆ ಕೈಲ ಹದ ಮಟ್ಟಿಗೆ ಹೊರಡುತ್ತಿದ್ದರು. ಏನು ಇಲ್ಲದ ಬರ ಕೈಲಿಂದ ಕೀಚಕನಲ್ಲಿಗೆ ಹೋಗಿ ಎಲ್ಲನ್ನು ಕೊಲ್ಲಬೇಕೆಂದ್ರೆ ಕಾಂತೆ ಭಗವಂತ Thank you.
ಕಾಂತೆ ನೀನೇ ಬಲ್ಲಿದವನೆಂದು ನಿನ್ನ ಬಳಿಗೆ ಬಂದರೆ ಒಲ್ಲದವರಿಗೆ ಬೆಲ್ಲವನ್ನು ಕೊಟ್ಟರೆ ತಿನ್ನುವರೇನು? ಸುಂದರ, ಹೇ ಸುಂದರಿ, ಒಲ್ಲೆನೆನ್ನುವರೇ? ನಿನ್ನಂತ ಬಂಗಳ ಮಾತಿನ ಮರಳಾಗಿ ಆ ಕೀಚಕ ನಮ್ಮ ಕೊಲ್ಲಲಾರರು ಸುಂದರಿ. ನೀನೆಂತ ಗಂಡ? ನೀನೆಂತ ಹೆಂಡತಿಗೆ ಈ ಮುಖದ ಮೇಲೆ ನಿನಗೆ ಸುಂದರಿ, ಹೇಗಾದರೂ ಮಾಡಿ ಆ ಕೀಟಕನಿಂದ ನನ್ನನ್ನು ಪಾರು ಮಾಡಕಂತ ಗುಣವಂತ. ಹೇ ಕಾಂತೆ, ಅಂತ ಏನು ಹೇಳಿದೆ? ಇದ್ದ ಮಾತನ್ನು ಹೇಳಿದೆ. ಕಷ್ಟ ನಿಷ್ಠುರಕ್ಕೆ ಮಾತ್ರ ನಾನು ಗಂಡನು, ಇನ್ನ ಹುಡುಗರು ಏನಾದ್ರು ಗಂಡರೇ ಹೇಗೆ? ನಿನ್ನ ಮರ್ಯಾದೆ ಉಳಿಸುವ ಗಂಡರು ನಾಲ್ವರಲ್ಲಿ ಒಬ್ಬರಿಲ್ಲವೇ? ಅಯ್ಯೇ ಕಾಂತೆ, ಅಂತ ಅನ್ನ ಸಂಬಂಧಿಸಿದ ಹಾಗಲ್ಲ. ನಾಲ್ವರದ ನಾಲ್ಕ ಭಾಗವಾಗಲಾಗಿ ನನ್ನದೊಂದು ಭಾಗ ಮರ್ಯಾದೆಯ ಹೋದರೆ ಹೋಗಲೇ, ನಿನ್ನಂತ ಹೆಣ್ಣಿನ ಮಾತಿಗೆ ಮರಳಾಗಿ ಆ ಕೀಚಕ ನಮ್ಮ ಕೆಳಗೆ ಸಾವಲ್ಲ ಕಾಂತೆ. ಭಗವಂತ ಬಿಡು ಮಾತೆ ನಾನೇ ಒಡೆಯ, ಬಡಿವಾರ ಒಡೆಯ ಬಡಿವಾರ ಒಡೆಯ. ಬಿಡು ಮಾತೆ ನಾನೇ ಹೇ ಪ್ರಾಣಕಾಂತೆ, ನೀವು ಕ್ಷತ್ರಿಯರಾಗಿ ಹುಟ್ಟಬಾರದಿತ್ತು, ಹುಟ್ಟಿದ್ದೇ ತಪ್ಪಾಯಿತು. ಕಾಂತ, ಕಾಂತೆ ಒಬ್ಬ ಹೆಂಡತಿಗೆ ಒಬ್ಬೇ ಗಂಡನಿದ್ದರೆ ಪ್ರಾಣವನ್ನು ರಕ್ಷಿಸುತ್ತಿದ್ದ. ನೀವೈವರು ಗಂಡನಿದ್ದು ಒಬ್ಬ ಹೆಂಡತಿಯನ್ನು ರಕ್ಷಿಸದ ಮೇಲೆ ನೀನೆಂತ ಗಂಡನೋ ಅಥವಾ ಹೇ ಕಾಮನೆ, ನಕಲಸ ದೇವಾದಿಗಳು ಈ ವಾಕ್ಯಮ್ಮ ತಿಳಿಸು. ಅವರಿಂದಾದರೆ ಈ ಕೀಚಕ ನಮ್ಮ ಕೊಲ್ಲಿಸು. ಹತ್ತಿರದಿಗೆ ಸಂಗತಿಗೆ ತಿಳಿಸು. ನಿನ್ನ ಮರ್ಯಾದೆಯನ್ನು ಉಳಿಸಿಕೋ, ಇಲ್ಲಿಂದ ಸುಮ್ಮನೆ ಹೊಲವಂತರಾಗ ಸುಂದರೇ. ಅಪ್ಪ ಸಾರಥಿ, ನನ್ನ ಕೆಲಸವು ವಿಫಲವಾಯಿತು. ಹೌದು ಮಾತೆ. ಇಂಥ ಚಂಡ ಗಂಡರನ್ನು ಕಟ್ಟಿಕೊಂಡು ಬಾಳುವುದಕ್ಕಿಂತ ಎಲ್ಲಿಯಾದರೂ ಹೋಗಿ ಗುಡ್ಡವನ್ನು ಹಾರಿ ಪ್ರಾಣವನ್ನು ಕಳೆದುಕೊಳ್ಳುವೇನೋ. ನಡಿಯಪ್ಪ ಸಾರಥಿ. ಅಮ್ಮ, ಇಂಥ ಗಂಡನ ಕೂಡ ನೀನಾಲಕ್ಕಿ ಸ್ವರ್ಧ ಕಾಪುರ ಮಾಡಿ ನನ್ನಂತ 3 ದಿನ ಮಾಡ್ತಿದ್ದ. ನಡಮ್ಮ, ಯಾವ್ದೋ ದೊಡ್ಡ ಕಡೆ ಮತ್ತದ್ರ ನೀರು ಬಿಟ್ಟು ಹೋಗಿ. ಎನ್ನ ದುರ್ಪಥವನ್ನು ಕೂರೆ ಸಿಗಿರಮರಿಗಂತೆ ಹಾಲಗಾಡ ಗಾಬರಿ. ನಿನ್ನ ಮನೆಯತ್ತಿಯಂ ಸಂತೈಸು, ಒಂದು ಹಾಸ್ಯಮ್ಯನ್ನ ತಿಳಿಸು. ಶ್ರೀಕೃಷ್ಣನ ದೇವರ ಪಾಲನೆಗಾಗಿ ಈ ಮಾತು ಸುಳ್ಳಲ್ಲ, ಈ ಮಾತು ತೆಪ್ಪದಲ್ಲ ಕಾಂತೆ. ಸುಂದರ, ನಿನ್ನ ಮಾತು ಕೇಳಿ ಎನ್ನ ಮನಸ್ಸಿಗೆ ಆನಂದವಾಯಿತು. ಅದು ಹೇಗೆ ಆನಂದವಾಗಿದೆ ಸುಂದರ? ಕೀಚಕನನ್ನು ಕೊಲ್ಲುವೆನೆಂದು ಹೇಳಿದೆಯಲ್ಲ, ಅದಕ್ಕಾಗಿ ನನ್ನ ಮನಸ್ಸು ಸಂತೋಷವಾಯಿತು.
ಕೇಳಿ ನನಗೆ ಸಂತೋಷವಾಯಿತು ಕಾಂತ ಗಮನಿಸ.